ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ದಯಮಾಡಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಸೊ ಒಂದು ಅಡೆತಡೆಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ವಿಡಿಯೋ ಮಾಡೋದಕ್ಕೆ ಕಾರಣ, ಮಮ್ಮಿ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತರ್ಗು? ನನ್ನ ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ ನಿನ್ನ, ಎಲ್ಲಿಗೋಗಿದ್ಯಾ ಅಂತ. ನಾನೆಲ್ಲೋ ಪಾಪುನ ನೀನು ಕರ್ಕೊಂಡು ಹೋಗಿದ್ದೆ ಅಂತ ಅಂದ್ಕೊಂಡೆ. ಪಾಪು ಎಲ್ಲ? ಏ, ಪಾಪುನ ನಾನೇ ಕರ್ಕೊಂಡು ಹೋದೆ ಕಣ. ಪಕ್ಕದ ಮನೆ ಸರೋಜ ಇತ್ತಲ್ಲ, ಈಸ್ಕೊಂಡ್ಲು ಕಣ, ಕೊಡು ಅಂತ ಕೊಟ್ಬಿಟ್ಟು ಬಂದಿದ್ದೀನಿ ಕಣ. ಆಟ ಆಡಿಸ್ತಾವಳೆ, ಹೇಳು. ಅದಕ್ಕೆ ನಾನು ಬಂದೆ ಕಣ, ತಟತಟ್ಟನೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಎಲ್ಲ ಮಗ ಕೈ ಬಿಡಾಯ್ತು, ಗೀ ಬಿಡಾಯ್ತು, ಕೆಲಸ ಕಾರ್ಯ ಏನೂ ಆಗತ್ತು, ಎಲ್ಲ ಹಂಗಂಗೆ ಬಿದ್ದವೆ ಕಣ. ನಾಳೆ ಬೇರೆ ಶನಿವಾರ, ವಾರ ಮಾಡಬೇಕು, ಎಲ್ಲ ಮನೆಯೆಲ್ಲ ವರ್ಷಕ್ಕಿಲ್ವೇ ಮಾಡೋಕ್ಕಿಲ್ವೇ, ಅದಕ್ಕೆ ಅವಳೊಂದು ಮಾಡ್ಕೊಂಡ್ರೆ ನಾನೊಂದು ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದೆ ಕಣ, ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಓ ಹಂಗೆ ನೀನು ಇಲ್ಲದೆ ಇರೋದು ನೋಡ್ಬಿಟ್ಟು ಮಗ ಅದೇನಾಯಿತು ಅಂತ ನಾನು ಅನ್ಕೊಬಿಟ್ಟೆ. ಇಲ್ಲಾಂದ್ರೆ ಅವನೇನಾದರೂ ಎತ್ಕಿತ್ಕೊಂಡು ಹೋದ್ನೇನೋ, ಅವ್ನ ಕೈಗೆ ಏನಾದ್ರು ಕೊಟ್ಕಿಟ್ಟೇನೋ, ಎಲ್ಲೋ ಅಂಗಡಿ ಕಡೆ ಏನಾದರೂ ಕರ್ಕಿಟ್ಕೊಂಡು ಹೊಂಟೋದ್ನೇನೋ ಅಂತ ಅಂದ್ಕೊಂಡೆ. ಆಯಿತು, ಹೊಲ್ತಾಗೆಲ್ಲ ಕೆಲಸ ಮುಗೀತೆ, ಇನ್ನೇನಾದರೂ ಕೆಲಸ ಇದ್ದತ್ತೆ ಏನು ಅಂತ ನಾನೇನಾದರೂ ಬರಬೇಕೆ ಹೊಲ್ತಿಲ್ದಕ್ಕೆ ಅಂತ. ಯಾಕೆ ಹಂಗೆ ನಗ್ತಿದ್ಯಲ್ಲ, ಏನಾಯ್ತು ಅಂತ ನಿನಗೆ ನಗು ಬಂತು? ಅಲ್ಲ ಕಣ್ಮಮ್ಮಿ, ನಾನು ಮದುವೆ ಆದಾಗಿಂದನೂ ಕೂಡ 3 ವರ್ಷದಿಂದನೂ ನೋಡ್ತಾನೆ ಇದ್ದೀನಿ, ಒಂದಿನಕ್ಕೆ ಹೊಲ್ತಕ್ಕೆ ಹೋಗಲಿಲ್ಲ, ಮಾಡಲಿಲ್ಲ. ಸುಮ್ಮನೆ ಬರಲೇ ಅಂತೀಯಲ್ಲ ಅಷ್ಟೇ ಅಣ್ಣನ ಹತ್ರ. ಅದ್ಬಿಟ್ಟು ಹೋಗಿದ್ದೆ ಹೊಲ್ತಕ್ಕೆ, ಸುಮ್ಮನೆ ಯಾಕೆ ಬರಲೇ ಅಂತ ಅಂದು? ಹಂಗೆ ಹೇಳು ಮಗ, ಸುಮ್ಮನೆ ಬಾಯಲ್ಲಷ್ಟೇ. ಕೆಲಸ ಐತೆ ಬರಲಿ, ಏನಾದರೂ ಅಡ್ಕಲ್ ಸೊಪ್ಪು ಬಿಡಿಸ್ಲೆ ಮಾಡಲಿ ಅಂತಾಳೆ ಅಷ್ಟೇ ಹೊರ್ತು ಬರಲ್ಲು. ಮನೇಲೇ ಮಂಟೋದೇ ಆಗೋಯ್ತದೆ ಇವಳು ಕೆಲಸ ಎಲ್ಲ. ನಾನು ಅದೇನು ದವಾಕಿ ಅದೇನು ಮಾಡ್ತದೋ ನಾನಂತೂ ಕಣೆ. ಬೆಳಗ್ಗೆ ಎದ್ದು ಸಂಜೆವರೆಗೂ 9-10 ಗಂಟೆ ಆದ್ರೂ ಮಲ್ಗಳು. ನೀನೇ ನೋಡ್ತಿದ್ಯಲ್ಲ ಬಂದಾಗಿಂದನೂ ಕೂಡ. ಬಂಟನ ಹಂಗೆ ಸುಲಭನೇ ಅನ್ಕೊಬಿಟ್ಟಿದ್ಯಾ ನೀನು? ನಾನು ಮಾಡೋ ಕೆಲಸ ಅಂದರೆ ನೀವಿಬ್ರು ಮಾಡಿ ತೋರಿಸ್ರಿ, ನೋಡ್ತೀನಿ. ಅಯ್ಯೋ, ನಿನಗೆ ಮಾತು ಕೊಡೋಕ್ಕಾಗತ್ತೆ? ನಾವೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ, ನಾವು ಒಂದು ಹೇಳಿದ್ರೆ ನೀನು 100 ಹೇಳ್ತೀಯ. ಹೋಗು, ಅದೇನೋ ಕೆಲಸ ಅದೇ ಅಂತಲ್ಲ, ಹೋಗಿ ಮಾಡೋಕೆ ಹೋಗು. ಮನೆ ಹೆಂಗಸ್ರಿಗೆ ಗೊತ್ತಿರ್ತದೆ ಏನು ಕೆಲಸ ಅದೇ ಏನದೆ ಅಂತ. ನೀವು ಹೊಲ್ತಾಗ ಹೋಗಿ ಒಂದು ಗೇಮಿಗೆ ಇಕ್ಕೊಂಡ್ಬಿಟ್ಟು ಮನೆಗೆ ಬಂದು ಆಯ್ತೆ ಅಂತ ಅಂತೀರಿ. ಮನೇಲಿರೋ ಹೆಂಗಸ್ರಿಗೆ ಗೊತ್ತಿರ್ತದೆ ಏನೇನು ಕೆಲಸ ಇರ್ತದೆ, ಏನೇನು ಬಿಡ್ತದೆ ಅಂತ. ಯಾರು ಮನೆಗೆ ಬಂದು ಬೈಯೋರು ಹೆಂಗಸ್ರನ್ನ, ನಿಮ್ಮನ್ನ ಬೈಯಲ್ರು. ಮನೆ ಏನು ಹಿಂಗಿಟ್ಕೊಂಡವ್ರೆ ಮಟ್ಟವ್ರೆ ಅಂತ ಬೈಯೋದು ಹೆಂಗಸ್ರನ್ನ, ಏನು ನಿಮ್ಮನ್ನು ಗಂಡಸ್ರನ್ನ ಬೈತಾರೆ. ಇವಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಇವಳು ಅಷ್ಟೇನೆ, ಇವ್ರ ಅಪ್ಪ ಆಡ್ದಂಗೆ ಆಡ್ತಾಳತ್ತಾಗೆ. ಸರಿ ಕಣವ, ಅದೇನು ಮಾಡಿದ್ದಿ ಉಣ್ಣಕ್ಕೆ? ಉಣ್ಣಕ್ಕೆ ಇನ್ನೂ ಏನು ಮಾಡಲಿಲ್ಲ, ಅದಕ್ಕೆ ಬಂದೆ ಕಣ. ಇವಳಂತೂ ಒಂಚೂರು ಎದ್ದಿ ಮಾಡೋಣ ಮಟ್ಟನ ಏನಾದರೂ ಒಂದು ಅನ್ನೋದೇ ಇಲ್ಲ ಕಣ. ನಾನು ಹೇಳೋವರೆಗೂ ಒಂದು ಕೆಲಸನ ಹತ್ತಿಂದ ಇತ್ತಾಗೆ ಒಂದು ಕೆಲಸ ಮುಟ್ಟಾಳೆ ಇವಳು. ಏನು ಮುಟ್ಟಲ್ಲ, ಏನು ಮಾಡಲ್ಲ. ಮಗಿನ ಪಕ್ಕಕ್ಕೆ ಹಾಕೊಂಡು ಮನೆಗೆ ಹೋಗ್ಬಿಟ್ಟು ಅಂದರೆ ಮುಗೀತು. ಮಗ ಮಲಗಿದಾಗ ಒಂಚೂರು ಎದ್ದಿ ಕೆಲಸ ಮಾಡೋಣ ಮಟ್ಟನ ಅನ್ನೋದು ಏನೂ ಇಲ್ಲ ಇವಳಲ್ಲಿ ಅತ್ತಗೆ. ನಾನು ಬಡ್ಕೊಂಡು ನಾನಂತೂ ಸಾಕಾಗ್ಬಿಡ್ಬೇಕತ್ತಗೆ. ಮಗ ಮುದ್ದಾಗ ಒಂಚೂರು ಎದ್ದಿ ನಮ್ಮ ಮಮ್ಮಿಗೆ ಒಂಚೂರು ಮಾಡ್ಕೊಡೋಣ ಮಟ್ಟನ ಅನ್ನೋದೇನೂ ಇಲ್ಲ ಇವಳಲ್ಲಿ ಅತ್ತಗೆ. ಅದೇನು ಮಗಳು ಇವಳು ಅತ್ತಗೆ. ಸಾಕು ನಿಲ್ಸ್ ಮಮ್ಮಿ, ಹಂಗ ನಾನೇನು ನಿನ್ನ ಕೆಲಸನೇ ಮಾಡ್ಕೊಡ್ಲಿಲ್ವ ಅತ್ತಗೆ? ಎಷ್ಟು ಮಾಡ್ಕೊಟ್ರೇನು ನಿನಗೆ? ಮಾಡಲಿಲ್ಲ ಅನ್ನೋದೇ ತಾನೇ ಬರೋದು. ಬಿಡು, ನಾನೇನು ಮಾಡ್ಕೊಡಲ್ಲ ಅಂದಮೇಲೆ. ಮಾಡ್ಕೊಟ್ರು ಮಾಡ್ಕೊಡಲಿಲ್ಲ ಅಂತಂದಮೇಲೆ ನಿನ್ಗೆ ನಾನು ಮಾಡ್ಕೊಡ್ಬೇಕು ಅಂತ ಇನ್ಮೇಲೆ ಏನೋ ಒಂಚೂರು ಮಾಡ್ಕೊಡಲ್ಲ, ಹೋಗು. ಲೇ, ಮಾಡ್ಕೊಡ್ಲಿಲ್ಲ ಅಂತ ಏನು ಹೇಳ್ತಿಲ್ಲ ಕಣೆ, ಯಾವಾಗಲೂ ಮಾಡೋದನ್ನ ಹೇಳ್ಬಿಡ ಕಣೆ. ದಿನಾನು ಮಾಡಬೇಕು ಕಣೆ. ಎದ್ದು ಮಗ ಮಲಗಿದಾಗ ಎದ್ದುಬಿಟ್ಟು ನಿನ್ನ ಕೆಲಸ ನೀನು ಮಾಡ್ಕೋಬೇಕಣ. ಒಂಚೂರು ಏನಾರು ಬೆಳಗ್ಗೆ ಏನಾರು ಗಿನ್ನಕ್ಕೆ ಅಡುಗೆ ಮಾಡ್ಕೊಂಡ್ರೆ ನಾನು ಹೊರಗಡೆ ಕೆಲಸ ನಾನು ಮಾಡ್ಕೊಳ್ಳಲ್ಲ. ನಂದೆ ಎಷ್ಟು ಕೆಲಸ ಇರೋದಲ್ಲಿ. ತೊಟ್ಟಿ ನೀರು ಇಡಬೇಕು, ಡ್ರಮ್ಮಿಗೆ ನೀರುಗಳು ತುಂಬಬೇಕು, ಎಲ್ಲದಕ್ಕೂ ಮನೆ ನೀರು ಇಡಬೇಕು, ಪಾತ್ರೆ ಬಿಡಬೇಕು, ಎಷ್ಟು ಕೆಲಸಗಳಿರ್ತವೆ, ಬಟ್ಟೆಗಳಿರ್ತವೆ. ಬಾಣ್ತನ ಮೇಲೆ ಸುಮ್ಮನೆ ನೀವಿಬ್ಬರು ದಿನ ಸ್ನಾನ ಮಾಡ್ಕೊಂಡು ಬಟ್ಟೆಗಳು ಬಿಸಾಕೋದು, ಎಷ್ಟು ಬಟ್ಟೆಗಳು ಬಿದ್ದಿರ್ತವೆ ಹೇಳು. ನೀವಿಬ್ಬರು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡು ಇಲ್ಲಿ ಜಗಳ ಆಡ್ಕೊಂಡು ನಿಂತ್ಕೊಂಡಿರೋ ಹೆಂಗೆ? ನನಗೇನಾದರೂ ಉಣ್ಣಕ್ಕೆ ಕೊಟ್ಟಿರೋ ಹೆಂಗೆ? ಬೆಳಗ್ಗೆ ಉಣ್ಬಿಟ್ಟು ಹೋಗಿರೋದು ನಾನು. ಈಗ ಇನ್ನೂ ಏನೂ ಮಾಡಲಿಲ್ಲ, ಇನ್ನೇನು 6 ಗಂಟೆ ಆಯ್ತಾ ಬತ್ತು, ಇನ್ನೂ ಏನೂ ಇಲ್ಲ ಅಂತಂದರೆ ಏನು ಹೇಳ್ಬಾ ನಿಮಗೆ? ಎಷ್ಟು ಹುಗಿದ್ರು ಅಷ್ಟೇ ನಿನಗಂತೂ ಅಡುಗೆ ಮಾಡಿರು ಅಂತ. ನಾನೇನು ಕೂತಿರ್ಲಿಲ್ಲ ಹೇಳು. ಇಷ್ಟೊತ್ತರೆಗೂ ಕೆಲಸನೇ ಮಾಡ್ತಿದ್ದೆ ಕಣ. ಮಗ ಅಳ್ತಿತ್ತು ಅಂತ ನೋಡಿ ಎತ್ಕೊಂಡು ಹೋದೆ ನಾನು ಈಚೆಗೆ, ಅಷ್ಟೇ ಕಣ. ಈಗ ನೋಡಿ ಕೊಟ್ಬಿಟ್ಟು ಬಂದಿದ್ದೀನಿ, ಮಾತಾಡ್ಕೊಂಡು ಆಲ್ಟ ಹೊಡ್ಕೊಂಡು ಕುತ್ಕೊಂಡು ನಿಮ್ಗೆ ಬಂದೆ ನನ್ನ ಹೊತ್ತಿಗೆ. ನಾನು ಅದಕ್ಕೆ ತಾನೇ ಬಂದಿದ್ದು ಅಡುಗೆ ಮಾಡೋಣ ಅಂತಾನೆ. ಏನು ಮಾಡಲಿ ಹೇಳಿ? ರೊಟ್ಟಿ ಸುಟ್ಕೊಡ್ಲೆ, ತಿಂದ್ಯಾ ರೊಟ್ಟಿನ? ಒಂದೊತ್ತು ತಾನೇ ಹೆಂಗೋ ತಿನ್ಕೊಬಿಡು, ರೊಟ್ಟಿ ಮಾಡಿಬಿಡ್ತೀನಿ ಎಲ್ರಿಗೂ. ಸರಿ, ಏನೋ ಮಾಡ್ಬೋದು, ಬೇಗ ನನಗೆ ಹೊಟ್ಟೆ ಹಸಿತದೆ ಕಣ. ಬೆಳಗ್ಗೆ ತಿಂದವನು ಮನ್ಸ ಹೊಲ್ತಕ್ಕೆ ಹೋಗಿರ್ತಾನೆ, ಗೇಯ್ಕೊ ಬರ್ತಾನೆ ಕಣ. ಮಾಡೋಣ ಮಟ್ಟನ ಅನ್ನೋದು ಇಬ್ರಿಗೂ ಜ್ಞಾನನೇ ಇಲ್ಲ ತೆಗೆ. ಎಷ್ಟು ಹೇಳ್ತೀರೇನು? ಕಾವೇರಿ, ನೀನು ಕೂಡ ಇನ್ಮೇಲೆ ಒಂಚೂರು ಎದ್ದು ಬೆಳಗ್ಗೆ ಹೊತ್ತು ಅದು ಇದು ಮಾಡೋದು ನೋಡು ನೀನು. ಅಣ್ಣ ಹಂಗಲ್ಲ ಕಣಣ್ಣ, ಎದ್ದು ಮಾಡೋಕ್ಕೇನು ನನಗೆ ನಿದಲ್ಲ. ಆ ಮಗ ಕೈ ಬಿಡಾಯ್ತು ಕಣ. ಅವಳಿಗೆ ಮಲಗಿದ ಅಕಸ್ಮಾತ್ ಏನಾದರೂ ಮಂಚದ ಮೇಲಿಂದ ಬಿದ್ದಿದ್ರು ಅನ್ನೋ ಭಯ, ಅಷ್ಟೇ ಕಣ. ಇನ್ನೇನಿಲ್ಲ ಕಣ. ಯಾರಾದರೂ ನೋಡ್ಕೊಂಡ್ರೆ ನಾನು ಮಾಡ್ತೀನಿ. ಏನು ಅಡುಗೆ ಮಾಡೋದೇನೋ ದೊಡ್ಡ ಕೆಲಸ, ಘನಾಂತರಿ ಕೆಲಸ. ಅಡುಗೆ ಮಾಡೋದೆಲ್ಲ ಅಲ್ಲೇ ಇರ್ತದೆ. ಏನು ಮಾಡೋದೇನು ನನಗೇನು ಗಾಸಿ ಕೆಲಸ ಏನಲ್ಲ. ನಾನು ಮಾಡ್ತೀನಿ. ಮಗನ ಯಾರಾದರೂ ನೋಡ್ಕೊಟ್ರೆ ನಾನೇ ಮಾಡ್ತೀನಿ ಬೇಕಾದ್ರೆ 3 ಹೊತ್ತು ಅಡುಗೆನ.
ಹೋಗಿ ನಡಿ. ರೊಟ್ಟಿಗೆ ಇಟ್ಟಾರ ಕಲ್ಸಿಕ್ಕೋಗು. ನಾನು ನೋಡ್ತೀನಿ ಅದೇನು ಟೊಮೊಟೊ ಗೊಜ್ಜು ಇಲ್ಲ ಅಂದ್ರೆ ಚಟ್ನಿನ ಗಿಟ್ನಿನ ಏನೋ ಆಡಿಸ್ತೀನಿ. ರೊಟ್ಟಿಗೆ ಹೋಗು, ನೀನೇ ರೊಟ್ಟಿ ಸುಟ್ಕೊಟ್ಬಿಡೋಗು ಎಲ್ರಿಗೂ. ಅಲ್ಲ ಅವತ್ತು ನಾನು ಇದು ಆಗ್ಲಿಕಾಯಿ ತಂದಿದ್ನಲ್ಲ, ಆಗ್ಲಿಕಾಯಿ ಗೊಜ್ಜೆ ಮಾಡಿಬಿಟ್ಟು ರೊಟ್ಟಿ ಸುಟ್ಬಿಡು. ನೋಡ್ತೀನಿ ಇರ್ರಿ, ಏನಾದರೂ ಆಗ್ಲಿಕಾಯಿ ಚೆನ್ನಾಗಿದ್ರೆ ಆಗ್ಲಿಕಾಯಿ ಗೊಜ್ಜೆ ಮಾಡ್ತೀನಿ. ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಟೊಮೊಟೊ ಗೊಜ್ಜು ಇಲ್ಲಾಂದರೆ ಚಟ್ನಿನೂ ಆಡಿಸಿ ರೊಟ್ಟಿ ಸುಟ್ಟೇವು. ಹೋಗಿ ಕಲ್ಸ್ಕೋಗಿ ರೊಟ್ಟಿಗೆ.